ಕ್ಲಾಸಿಗೆ ಬಂದ್ವೋ ಇಲ್ಲ ಯಾವ್ದಾದ್ರು ಯುದ್ಧದ ಗ್ರೌಂಡಿಗೆ ಬಂದ್ರೋ? ನೋಡಿದ್ರೆ ನಮ್ ಕ್ಲಾಸ್ ಇದ್ದಂಗೆ ಇದೆ. ನನ್ ಮಕ್ಳು ಏನೋ ಮಾಡ್ತಿದ್ದಾರೆ ಇಲ್ಲಿ ಗನ್ ಹಿಡ್ಕೊಂಡು. ಎಕ್ಸಾಮ್ ಇದೆಯಲ್ಲ ನಮ್ಗೆ ಇವತ್ತು, ಇವ್ರೇನ್ ಮಾಡ್ತಿದ್ದಾರೆ ಇಲ್ಲಿ? ಮಗ, ಇವ್ರನ್ನ ನೋಡಿದ್ರೆ ಪಕ್ಕ ಚೈನೀಸ್ ಮಾಲ್ ಇದ್ದಂಗಿದ್ದಾರೆ. ಚೈನೀಸೇ ಇರ್ಬೇಕು ಇವ್ರು. ಇವ್ರ ಹತ್ರ ನಾನ್ ಮಾತಾಡ್ತೀನಿ ತಡಿ, ನೀನೇನ್ ಟೆನ್ಷನ್ ತಗೊಳ್ಬೇಡ, ಒದ್ದು ಓಡಿಸಿದ್ರಾಯ್ತು. ಲೇ ತಮ್ಮ, ಅವರು ಕನ್ನಡ ಮಾತಾಡಲ್ಲ, ಚೈನೀಸ್ ಮಾತಾಡ್ತಾರೆ. ಚೈನಾದವ್ರು ಆದ್ರೆ ನೀನ್ ಹೇಗ್ ಚೈನಾದಲ್ಲಿ ಮಾತಾಡ್ತೀಯೋ ನೋಡು ಈಗ. ಹೈ ಹೈ ಚಿಂಗ್ ಚಾಂಗ್ ಪುಂಗ್, ಚಿಂಗ್ ಚಾಂಗ್ ಪುಂಗ್, ಚಿಂಗ್ ಚಿಂಗ್ ಪಂಗ್ ಪಂಗ್ ಪುಂಗ್. ಏನೋ ಹೇಳ್ತಿದ್ಯಾ ಮಗ, ನಂಗಂತೂ ಒಂದು ಅರ್ಥ ಆಗ್ತಿಲ್ಲ. ಏನಂತ ಬೊಗಳ್ತಿದ್ಯಾ? ಏನಿಲ್ಲ ಮಗ, ಅದೇ ಇಲ್ಲಿ ಏನ್ ಕಿತ್ತು ಗುಡ್ಡೆ ಹಾಕ್ಲಿಕ್ ಬಂದಿದ್ದೀರಾ ಅಂತ ಕೇಳ್ತಿದ್ದೀನಿ. ತಡಿ ನೀನು, ಅವ್ರಿಗೆ ಸರಿಯಾಗಿ ಕೇಳಿಲ್ಲ ಅನ್ಸುತ್ತೆ, ಮತ್ತೊಂದ್ಸಲ ಹೇಳ್ತೀನಿ. ಚಿಂಗ್ ಚಿಂಗ್ ಪಂಗ್ ಪಂಗ್, ಚಿಂಗ್ ಪಂಗ್ ಪುಂಗ್, ಚಿಂಗ್ ಪಂಗ್ ಪುಂಗ್, ಚಿಂಗ್ ಚಿಂಗ್ ಪಂಗ್ ಪಂಗ್ ಪುಂಗ್. ತಗದೇಡ್ ಬಿಟ್ಟ ಅಂದ್ರೆ ಏನಿಲ್ಲ, ಡಬ್ಬ ನನ್ ಮಕ್ಳ. ಹೋಗ್ ಕೂತ್ಕೊಳ್ರ, ಎಕ್ಸಾಮ್ ಅಲ್ಲ ಇವತ್ ನಿಮ್ಗೆ, ಓದ್ಕೊಳ್ಳಿ. ನಾವು ಸೆಕ್ಯೂರಿಟಿ ಗಾರ್ಡ್. ಏನ್ ಮಾತಾಡ್ತಾರೋ ಇವರು, ಚಿಂಗ್ ಪಂಗ್ ಪುಂಗ್ ಅಂತೆ. ಕೊಟ್ಟ ಅಂದ್ರೆ ಚಿಂಗ್ ಪಂಗ್ ಪುಂಗ್ ಆಗ್ಬೇಕು ಮುಖ ಎಲ್ಲ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಎಲ್ರು ಕೂತ್ಕೊಳ್ಳಿ. ಎಲ್ರು ಓದ್ಕೊ ಬಂದಿದ್ದೀರಲ್ವಾ? ಇವತ್ತು ಎಕ್ಸಾಮ್ ಅಂತ ಗೊತ್ತಿದೆಯಲ್ಲ ಎಲ್ಲರಿಗೂ. ಎಲ್ರು ಚೆನ್ನಾಗಿ ಬರೀಬೇಕು ಎಕ್ಸಾಮ್, ಗೊತ್ತಾಯ್ತಾ? ಒಬ್ರು ಫೇಲ್ ಆಗೋಂಗಿಲ್ಲ. ಸರ್, ಒಂದ್ ರೇಂಜಿಗೆ ಓದ್ಕೊಂಡೇನೋ ಬಂದಿದ್ವಿ, ಆದ್ರೆ ಈ ನನ್ ಮಕ್ಕಳನ್ನ ನೋಡಿ ಓದಿದ್ದೆಲ್ಲ ನೆನಪಿದ್ಯೋ ಇಲ್ವೋ ಅಂತಾನೆ ಗೊತ್ತಿಲ್ಲ. ಏನ್ ಸರ್ ನೀವು, ಇದೇನ್ ಬ್ಯಾಟಲ್ ಫೀಲ್ಡಾ ಇಲ್ಲ ಪಬ್ಜಿನೋ ಫ್ರೀ ಫೈರಾ? ಎಲ್ಲ ಗನ್ ಹಿಡ್ಕೊಂಡು ನಿಂತ್ಕೊಂಡ್ ಬಿಟ್ಟಿದ್ದಾರೆ. ನಾವು ಎಕ್ಸಾಮ್ ಬರೀಬೇಕಾ ಏನ್ ಬರೀಬೇಕು? ನೋಡಿ ಮಕ್ಕಳೇ, ಇದು ನಾವು ಮಾಡಿದ್ದಲ್ಲ, ಸುಪ್ರೀಂ ಕೋರ್ಟ್ ಇಂದ ಆರ್ಡರ್ ಬಂದಿದೆ, ಸ್ಟ್ರಿಕ್ಟ್ ಆಗಿ ಎಕ್ಸಾಮ್ ಬರೀಬೇಕು ಅಂತ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ಯಾವುದೇ ರೀತಿ ಕಾಪಿ ಮಾಡೋಂಗಿಲ್ಲ, ಯಾವುದೇ ರೀತಿ ಚೀಟಿಂಗ್ ಮಾಡೋಂಗಿಲ್ಲ. ಅದ್ರಲ್ಲೂ ಯಾರೋ ಹೇಳ್ತಿದ್ರಂತೆ ಅವರಿಗೆ, ನೀವೇನೋ ಸಖತ್ತಾಗಿ ಕಾಪಿ ಮಾಡ್ತೀರಂತ, ಹಳೆ ವಿಡಿಯೋಸ್ ಅಲ್ಲೆಲ್ಲ ಸಖತ್ತಾಗಿ ಕಾಪಿ ಮಾಡಿದಿರಂತ. ಅದಕ್ಕೆ ಈ ಸಲ ಸ್ಟ್ರಿಕ್ಟ್ ಆಗಿ ಮಾಡ್ತಿದೀವಿ. ಯಾರಾದ್ರೂ ಅಪ್ಪಿ ತಪ್ಪಿ ಕಾಪಿ ಮಾಡಿದ್ರೆ ನೋಡಿ ನಿಮ್ಗೆ ಏನಾಗುತ್ತೆ ಅಂತ. ಸರ್, ಯಾರು ಕಾಪಿ ಮಾಡಲ್ಲ. ನಾವೇನಾದ್ರೂ ಕಾಪಿ ಮಾಡಿದ್ರೆ ನಿಮ್ಗೆ ಗೊತ್ತೂ ಆಗಲ್ಲ ಬಿಡಿ. ಅದಲ್ಲ ಸರ್, ನಾನೇನ್ ಹೇಳ್ತಿದ್ದೆ ಅಂದ್ರೆ, ಎಕ್ಸಾಮ್ ಸ್ಟಾರ್ಟ್ ಆಗಿ ತುಂಬಾ ಹೊತ್ತಾಯ್ತು. ಸರ್ ಕೊಡಿ ಸರ್ ಪೇಪರ್. ಟೈಮಿಗೆ ಸರಿಯಾಗಂತೂ ಪೇಪರ್ ಕೊಡಲ್ಲ, ಆದ್ರೆ ಟೈಮ್ ಆಗ್ತಿದ್ದಂಗೆ ಪೇಪರ್ ಕಿತ್ಕೊಂಡ್ ಬಿಡ್ತೀರಾ. ಮೊದ್ಲು ಪೇಪರ್ ಕೊಡಿ ಸರ್, ಟೈಮ್ ಆಯ್ತು ಬಂತು. ಹೌದು ಸರ್, ಬೇಕ್ ಕೊಡಿ ಪೇಪರ್. ಕೈಯಲ್ಲಿ ಬರ್ಕೊ ಬಂದಿದೆಲ್ಲ ಅಳ್ಚೋಗ್ತಿದೆ, ಬೇಕ್ ಕೊಡಿ ಸರ್ ಪೇಪರ್. ಏನಂದೆ ಏನ್ ಬರ್ಕೊ ಬಂದಿದ್ದು? ಏನ್ ಹೇಳ್ದೆ ನೀನು ಈಗ? ಏನಿಲ್ಲ ಸರ್, ತಲೆಯಲ್ಲಿ ಓದ್ಕೊ ಬಂದಿದ್ದು ಜಾಸ್ತಿ ಹೊತ್ತಿರಲ್ಲ, ಅದಕ್ಕೆ ಬೇಗ ಪೇಪರ್ ಕೊಡಿ ಸರ್. ಬೇಗ ಉತ್ತರ ಬರ್ದು ನಿಮ್ಗೆ ಬೇಗ ಕೊಟ್ಟು ಮನೆಗೆ ಹೋಗ್ಬಿಡ್ತೀನಿ, ಟೆನ್ಷನ್ನೇ ಇರಲ್ಲ. ನೋಡಿ ಮಕ್ಕಳೇ, ಕೊನೆಯದಾಗಿ ಹೇಳ್ತಿದ್ದೀನಿ, ಯಾರಾದ್ರೂ ಕಾಪಿ ಮಾಡುವ ಉದ್ದೇಶದಿಂದ ಕ್ಯಾಲ್ಕುಲೇಟರ್ ಅಥವಾ ಕಾಪಿ ಚೀಟಿ, ಮೊಬೈಲ್ ಈ ತರ ಏನಾದ್ರೂ ತಂದಿದ್ರೆ, ನಿಮ್ಮಲ್ಲೆಲ್ಲಾದ್ರೂ ಅಡಗಿಸಿಟ್ಕೊಂಡಿದ್ರೆ ಮೊದ್ಲು ಸುಮ್ಮನೆ ತಂದು ಇಲ್ಲಿ ಟೇಬಲ್ ಮೇಲೆ ಇಡಿ. ನಾನೇನು ಮಾಡಲ್ಲ, ಎಕ್ಸಾಮ್ ಬರೀಲಿಕ್ಕೆ ಕೊಡ್ತೀನಿ. ಅದ್ ಬಿಟ್ಟು ಮಧ್ಯದಲ್ಲಿ ಏನಾದ್ರೂ ಸಿಕ್ಕಾಕೊಂಡ್ರೆ ಮಕ್ಕಳ ನಿಮ್ಗಿದೆ ನೋಡಿ, ಇವ್ರು ಇದಾರಲ್ಲ ಗನ್ ಹಿಡ್ಕೊಂಡು ನಿಂತ್ಕೊಂಡಿದಾರಲ್ಲ, ಡೈರೆಕ್ಟ್ ಹೆಡ್ ಶಾಟ್ ಹೊಡಿತಾರೆ. ಆಮೇಲೆ ನನಗೆ ಹೇಳೋ ಹಾಗಿಲ್ಲ, ಗೊತ್ತಾಯ್ತಾ? ಸರ್, ಬಿಲ್ಡಪ್ ಕೊಟ್ಟಿದ್ ಸಾಕು ಸರ್, ಕೊಡಿ ಸರ್. ಸುಮ್ಮನೆ ಹೆದರ್ಸೋದೇನ್ ಬೇಡ, ಗೊತ್ತುಂಟು ನಾವೇನ್ ಚಿಕ್ಕ ಮಕ್ಕಳಲ್ಲ. ಮೀಟರ್ ಬೇಕು, ಮೀಟರ್. ಎಲ್ರಿಗೂ ಎಕ್ಸಾಮ್ ಪೇಪರ್ ಸಿಕ್ಕಿದೆಯಲ್ವಾ? ಯಾರಿಗೂ ಮಿಸ್ ಆಗಿಲ್ಲ ತಾನೆ? ಈಗ ಮುಂದೆ ಹಿಂದೆ ನೋಡ್ದೆ, ಅಕ್ಕಪಕ್ಕ ನೋಡ್ದೆ, ಮೇಲೆ ಕೆಳಗೆ ನೋಡ್ದೆ, ಮುಚ್ಕೊಂಡು ಎಕ್ಸಾಮ್ ಅನ್ನ ಬರೀರಿ, ಗೊತ್ತಾಯ್ತಾ? ದೇವ್ರೆ, ಇದ್ ಯಾವ ಪುಣ್ಯಾತ್ಮನಪ್ಪ ಕ್ವಶನ್ ಪೇಪರ್ ತೆಗ್ದಿದ್ದು, ಒಂದ್ ಆನ್ಸರು ಬರ್ತಿಲ್ಲ, ಏನೂ ಅರ್ಥ ಆಗ್ತಿಲ್ಲ. ಏನ್ ಬರೆಯೋದೋ ಏನ್ ಬಿಡೋದೋ ಒಂದು ಗೊತ್ತಾಗ್ತಿಲ್ಲ. ದೇವ್ರೆ, ನೀನೇ ಕಾಪಾಡಪ್ಪ. ಅಣ್ತಮ್ಮ, ಸುಮ್ಮನೆ ಕೂತ್ಕೊಂಡು ಬರೀತೀಯಾ? ಸ್ವಲ್ಪ ಹಿಂದೆ ನೋಡು, ಡೈರೆಕ್ಟ್ ಹೆಡ್ ಶಾಟ್, ಗನ್ ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ. ನಿನ್ನಿಂದ ನಮಗೂ ಬೀಳುತ್ತಪ್ಪ, ಸುಮ್ಮನೆ ಕೂತ್ಕೊಂಡು ಬರ್ಕೋ, ಸರಿನಾ? ಹಾ ಮಕ್ಕಳೇ, ಹೊರಗಡೆ ಹೋಗಿ ಬರ್ತೀನಿ ಒಂದೇ ನಿಮಿಷದಲ್ಲಿ. ತಥಾಸ್ತು, ಹೋಗ್ ಬನ್ನಿ ಸರ್, ನಾವೇನು ಹೇಳಲ್ಲ. ಮುಖ ಕಿತ್ತೋಗುತ್ತೆ ನೋಡು. ಏನ್ ನದಿ ಪರ್ಸಂಗಿ ಮಾಡ್ತೀಯ ನೀನು? ನಿನ್ನ ಹತ್ರ ನಾನು ಪರ್ಮಿಷನ್ ಕೇಳ್ತಿಲ್ಲ, ಹೇಳ್ಕೊಂಡು ಹೋಗ್ತಿದ್ದೀನಿ, ಗೊತ್ತಾಯ್ತಾ? ಹಾ, ಕ್ವಶನ್ ಪೇಪರ್ ಸಿಕ್ತು. 1ನೇ ಕ್ವಶನ್ ಇದು ಬರಲ್ಲ. 2ನೇ ಕ್ವಶನ್ ಇದಂತೂ ದೇವರಣೆಗೂ ಬರಲ್ಲ.
ಮೂರನೇ ಕ್ವಶನ್ನು ಎಲ್ಲೋ ಕೇಳ್ದಾಗಿದೆ, ಇದು ಬರಲ್ಲ. ನಾಲ್ಕನೇ ಕ್ವಶನ್ನು ಇದು ಫಸ್ಟ್ ಟೈಮ್ ಕೇಳ್ತಿದ್ದೀನಿ, ಇದಂತೂ ನನ್ನ ನಾಣೆಗೂ ಬರಲ್ಲ. ಐದನೇ ಕ್ವಶನ್ನು ಪಕ್ಕ ಇದು ನಮ್ಮ ಕ್ಲಾಸ್ ಕ್ವಶನ್ ಅಲ್ಲ ಅನ್ಸುತ್ತೆ. ಲೇ ಮಗ ಯಾವ್ದಾದ್ರು ಆನ್ಸರ್ ಬಂದ್ರೆ ಹೇಳೋ, ನಂಗಂತೂ ಒಂದು ಬರ್ತಿಲ್ಲ. ನೋಡೋ ಪ್ಲೀಸ್, ಒಂದಾದ್ರೂ ಹೇಳೋ. ತಡಿ, ಎಲ್ಲ ಕ್ವಶನ್ ಒಮ್ಮೆ ನೋಡ್ತೀನಿ. ಹಾ ಮಗ, ನಂಗಂತೂ ಯಾವ್ದು ಬರಲ್ಲ. 5ನೇ ಕ್ವಶನ್ ಒಂದೇ ಬರುತ್ತೆ. 5ನೇ ಕ್ವಶನ್ ನಾನು ಬರ್ಕೊಂಡು ನಿಂಗೆ ಪಕ್ಕ ಹೇಳ್ತೀನಿ. ಡೋಂಟ್ ವರಿ ಬೇಬಿ ಚಿನ್ನಮ್ಮ, ನಾನು ಪಕ್ಕ ನಿಂಗೆ ಪಾಸ್ ಮಾಡಿಸ್ತೀನಿ. 5ನೇ ಕ್ವಶನ್ನು 5 ಮಾರ್ಕ್ಸ್ ಅಂತೂ ನಿಂಗೆ ಪಕ್ಕ ಬರುತ್ತೆ. ತಡಿ ಸರ್, ನನ್ಗೊಂದು ಡೌಟ್ ಇದೆ. ಹಾ, ಏನ್ ಡೌಟು? ಸರಿ, ಇಲ್ಲಿ ಬಂದು ಹೇಳು, ಏನ್ ಡೌಟ್ ಇದೆ ಅಂತ ನಿಂಗೆ. 5ನೇ ಕ್ವಶನ್ ಇದೆಯಲ್ಲ, ಅದು ಈ ಸೆಮಿಸ್ಟರ್ ಕ್ವಶನ್ ಅಲ್ಲ, ಹಳೆ ಸೆಮಿಸ್ಟರ್ ಕ್ವಶನ್. ಸೊ ಅದನ್ನ ನಾವು ಬರೆಯೋ ಹಾಗಿಲ್ಲ, ಔಟ್ ಆಫ್ ಸಿಲೆಬಸ್ ಕ್ವಶನ್ ಅದು. ಹೌದು, ಎಲ್ರು ಕೇಳ್ರಪ್ಪ ಇಲ್ಲಿ. 5ನೇ ಕ್ವಶನ್ ಯಾರು ಬರೆಯೋಕ್ ಹೋಗ್ಬೇಡಿ, ಅದಕ್ಕೆ ನಿಮ್ಗೆ ಮಾರ್ಕ್ಸ್ ಕೊಡೋದಿಲ್ಲ ನಾನು, ಗೊತ್ತಾಯ್ತಾ? ಅದು ಹಳೆ ಸೆಮಿಸ್ಟರ್ ಕ್ವಶನ್. ಬೇರೆ ಎಲ್ಲ ಕ್ವಶನ್ ಬರೀರಿ ನೀವು. ದುಶ್ಮನ್ ಕಹಾಯ ಅಂದ್ರೆ ನಮ್ ಕ್ಲಾಸಲ್ಲೇ ಇದ್ದಾಳಲ್ಲೋ ಇವಳು. ಏನೋ ಮಗ, ಬರೋದೇ ಒಂದು ಕ್ವಶನ್ ಆಗಿತ್ತು, ಅದು ಹೊಗೆ ಆಯ್ತು. ಈ ಸಲ ಪಾಸ್ ಆದಂಗೆ. ಈಗಿರೋದೊಂದೇ ದಾರಿ ಮಗ. ಒಂದ್ ಕೆಲಸ ಮಾಡು, ಏನಾದ್ರೂ ಹಾಕೊಂಡ್ ಬರ್ದಿಡು. ಯಾವ್ದಾದ್ರು ಸಾಂಗು, ಯಾವ್ದಾದ್ರು ಸ್ಟೋರಿ, ಏನಾದ್ರೂ ಒಂದ್ ಕತೆ ಕಟ್ಟಿ ಬರ್ದಿಡು. ಸರಿಗೆ ಅಲ್ಲಿ ನೋಡೋಕ್ ಟೈಮ್ ಇರುತ್ತೆ, ಒಂದೊಂದ್ ಲೈನು, ಎಷ್ಟೊಂದು ಕ್ವಶನ್ ಪೇಪರ್ ಇರುತ್ತೆ. ಅಷ್ಟೆಲ್ಲ ಹೇಗೆ ಓದ್ಕೊಳ್ತಿರ್ತಾರೆ. ಹೇಗಾದ್ರೂ ಬರ್ದು ಪಾಸ್ ಮಾಡ್ಬಿಟ್ರೆ ಆಯ್ತು. ಬರೀ ನಾನಂತೂ ಅದೇ ಬರೀತಿದ್ದೀನಿ. ಹೌದಾ, ಸರಿ, ಹಾಗಾದ್ರೆ ನಾನೇನ್ ಬರೀಲಿ? ಹಾ, ಟ್ರೆಂಡಿಂಗ್ ಅಲ್ಲಿ ಇದ್ದದ್ದೇ ಬರ್ದು ಬಿಡೋಣ. ಸಟ್ಪಟ್ ಟುಡುಮ್. ಸರ್ಜಾ ಬಂದ್ರು, ಸರ್ಜಾ ಆಕ್ಷನ್ ಪ್ರಿನ್ಸ್, ಸರ್ಜಾ ಬಂದ್ರು, ಸರ್ಜಾ ಆಕ್ಷನ್ ಪ್ರಿನ್ಸ್, ಸರ್ಜಾ ಬಂದ್ರು, ಸರ್ಜಾ ಆಕ್ಷನ್ ಪ್ರಿನ್ಸ್, ಸರ್ಜಾ. ಒಡಿರಿ ನಗರಿ ಊದಿರಿ ತುತ್ತೂರಿ, ಒಡಿರಿ ನಗರಿ ಊದಿರಿ ತುತ್ತೂರಿ, ಎರಡು ಸ್ಟೆಪ್ಪು ಹಾಕಿ ಬಿಡೋಣ. ಲೇ ಮಗ, 4ನೇ ಕ್ವಶನ್ ನೋಡು. ನೀನ್ ಅವಾಗ ಓದುತ್ತಿದ್ದಿಲ್ಲ ಬೆಳಿಗ್ಗೆ, ಅದೇ ಕ್ವಶನ್ ಬಂದಿದೆ. ಆನ್ಸರ್ ಹೇಳೋ ನನ್ಗೆ ಏನು ಅಂತ. ನಾನು ಬರೀತೀನಿ, ನೀನೊಬ್ನೇ ಬರೆದ್ರೆ ಸಾಕಾಗಲ್ಲ, ಇಬ್ರು ಬರೆಯೋಣ, ಪಾಸ್ ಆಗ್ತೀವಿ. ಹೌದು ಮಗ, ಬೆಳಿಗ್ಗೆ ಅಷ್ಟೇ ಓದಿದ್ದೆ. ನನ್ ಮಗನ್ ಸ್ಟಾರ್ಟಿಂಗ್ ಏನು ಅಂತಾನೆ ನೆನಪಿಲ್ಲ. ಸ್ಟಾರ್ಟಿಂಗ್ ಒಂದು ನೆನಪಾದ್ರೆ ಇಡೀ ಪೇಜ್ ತುಂಬಾ ಬರೆದು ಬಿಡ್ತೀನಿ, ಅದು ನಿನಗೂ ಹೇಳ್ತಿದ್ದೆ. ಆದ್ರೆ ಸ್ಟಾರ್ಟಿಂಗ್ ಏನು ಅಂತಾನೆ ಗೊತ್ತಾಗ್ತಿಲ್ವಲ್ಲ ಅಣ್ಣ, ಏನ್ ಮಾಡ್ಲಿ? ಏನು ಹೊಳಿತಾನೆ ಇಲ್ಲ. ಸ್ಟಾರ್ಟಿಂಗೇ ಗೊತ್ತಿಲ್ಲ ಅಂದ್ರೆ ಏನಂತ ಬರೀಲಿ? ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಕಂಟ್ರೋಲ್ ಮೇಮ್. ನನ್ನ ಮಗನೇ, ಎಲ್ಲಿಂದೋ ಬರ್ತಿರೋ ನೀವೆಲ್ಲ. ಸ್ಟಾರ್ಟಿಂಗೇ ಗೊತ್ತಿಲ್ಲ ಅಂದ್ರೆ ಈಗ ಏನ್ ಮಾಡೋದು? ಓದಿದೆಲ್ಲ ವೇಸ್ಟ್ ಆಗೋಯ್ತು ನೋಡು. ನಿನ್ನಿಂದ ನಾನು ಫೇಲ್ ಆಗ್ತಿದ್ದೀನಿ. ಲೋ ನನ್ ಮಗನೇ, ನನ್ನಿಂದೇನೋ ಫೇಲ್ ಆಗ್ತಿದ್ಯಾ? ನಿನಗ್ ಓದ್ಕೊಂಡ್ ಬರ್ಲಿಕ್ಕಾಗ್ಲಿಲ್ವಾ? ಒಂದೇ ನನ್ಗಾಗಿದೆ, ಇವಂದು ಬೇರೆ. ಬರ್ಕೋ ಸುಮ್ನೆ. ಹಾಯ್, ಪ್ಲೀಸ್ ಒಂದು ಆನ್ಸರ್ ತೋರಿಸ್ತೀರಾ? 3ನೇ ಆನ್ಸರ್ ತೋರಿಸಿ ಆಯ್ತಾ? ನನಗೆ ನೆನಪಿಲ್ಲ, ಅದು ನೀವೇ ತೋರಿಸಿ, ನಾನು ಬರ್ಕೊಳ್ತೀನಿ. ಹಾಯ್, 3ನೇ ಆನ್ಸರ್ ಏನೋ? ಇಡೀ ಆನ್ಸರ್ ಶೀಟ್ನೇ ತೋರಿಸ್ತೀನಿ ನೋಡು. ಇಲ್ಲಿ 3ನೇ ಆನ್ಸರ್ ಬರ್ಕೋ ಈಗ, ಬೇಗ ಸರಿನಾ? ಹಾ ಆಯ್ತು ಅಣ್ಣ, ಹಂಗೆ 4ನೇ ಆನ್ಸರು ತೋರಿಸ್ತೀರಾ? ಏನು ಅಣ್ಣನಾ? ಇಲ್ಲ, ನನ್ಗೇನು ಬರಲ್ಲ ಬಿಡು, ನೀನೇ ಬರ್ಕೋ. ಎಕ್ಸಾಮ್ ನೀನೇ ಬರ್ಕೋ, ನನ್ನ ಹತ್ರ ಯಾಕೆ ಕೇಳ್ತೀಯ? ಏನಾಯ್ತಣ್ಣ, 4ನೇ ಆನ್ಸರ್ ಒಂದು ತೋರಿಸ್ಬಿಡಿ ಅಣ್ಣ, ಪ್ಲೀಸ್ ಅಣ್ಣ. ಸರ್, ಇಲ್ಲಿ ನೋಡಿ ಸರ್, ಬರೀಲಿಕ್ಕೆ ಕೊಡಲ್ಲ, ಕರೀತಿದ್ದಾಳೆ. ಸುಮ್ನೆ ಬರ್ಕೊಳಮ್ಮ ನೀನು. ಇಲ್ಲಿ ನೋಡ. ಕೆಮ್ಮಲ್ವಾ ನಿಂಗೆ? ಕೆಮ್ಮಲ್ವಾ? ನಿತ್ಕೋ, ನಾನ್ ಸರಿ ಮಾಡ್ತೀನಿ. ನಡಿ ಮೊದ್ಲು ಇಲ್ಲಿಂದ. ಹೇಳಿದ್ರೆ ಕೇಳಲ್ಲ, ಕಾಪಿ ಮಾಡಬಾರ್ದು ಅಂದ್ರೆ. ನಡಿ ಈಗ, ಮೊದ್ಲು ಕ್ಲಾಸಿಂದ ಹೊರಗಡೆ ನಡಿ. ನೀನ್ ಬರ್ದಿದ್ ಸಾಕು ಎಕ್ಸಾಮ್. ಆಯ್ತು ಬಿಡು, ಹೋಗ್ತೀನಿ. ನಂದು ಎಲ್ಲ ಬರ್ದಾಯ್ತು, ಬಂತು. ತಕೊಳ್ಳಿ ಪೇಪರ್. ನಡಿ ಬೇಗ, ನೀನು ಮೊದ್ಲು ಇಲ್ಲಿಂದ ನಡಿ. ಅದೆಲ್ಲ ಆಗಲ್ಲ, ನನ್ ಮನ್ಸಿಂದ ಬಂದಿದ್ದೇನೆ, ನಾನು ಹಗುರವಾಗಿ ಹೋಗ್ತೀನಿ. ಬೇಗ ಎಲ್ಲ ಹೋಗಕ್ಕಾಗಲ್ಲ.
ಸರ್, ಅಷ್ಟಕ್ಕೂ ನಾನು ಯಾಕೆ ಹೋಗಬೇಕು? ನಾನು ಎಕ್ಸಾಮ್ ಫೀಸ್ ತುಂಬಿಲ್ವಾ? 500 ರೂಪಾಯಿ ಎಕ್ಸಾಮ್ ಫೀಸ್ ಮತ್ತೇನಕ್ಕೆ ತಗೊಂಡಿದ್ರಿ? ಎಕ್ಸಾಮ್ ಆಗೋವರೆಗೂ ನಾನು ಇಲ್ಲೇ ಇರ್ತೀನಿ. ಏನು ಮಾಡ್ತೀರಾ ನೀವು? ನಾನು ಯಾರಿಗೂ ಹೆದರಲ್ಲ. ನನಗೆ ಗೊತ್ತಿಲ್ಲ ಸರ್, ನಾನು ಇಲ್ಲೇ ಇರ್ತೀನಿ. ಏನ್ ಮಾಡ್ತೀರಾ ಕೇಳ್ದಿಯಲ್ಲ? ತಡಿ, ಅಲ್ಲೇ ಇರು, ಬಂದೆ. ಏನ್ ಮಾಡ್ತೀನಿ ಅಂತ ನಿನಗೆ ತೋರಿಸ್ತೀನಿ. ಅಲ್ಲೇ ಇರು, ಒಂದೇ ನಿಮಿಷ. ಹಲೋ ಗಾಯ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋ ಹೇಗೆ ಅನಿಸ್ತು? ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಕಮೆಂಟ್ನಲ್ಲಿ ಎಕ್ಸಾಮ್ ಮೇಲೆ ಮತ್ತೆ ವಿಡಿಯೋ ಬೇಕಂತ ಕಮೆಂಟ್ ಮಾಡಿ. ಮತ್ತೆ ಬೇಕು ಅಂತ ಹೇಳಿದ್ರೆ ಪಕ್ಕ ನೆಕ್ಸ್ಟ್ ಪಾರ್ಟ್ ಕೂಡ ಮಾಡ್ತೀನಿ. ಹಾಗೆ ಈಗೀಗ ವಿಡಿಯೋ ತುಂಬ ಬರ್ತಾ ಇದೆ, ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದ್ರ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಹೊಸ ವಿಡಿಯೋ ಹಾಕಿದಾಗ ನೋಟಿಫಿಕೇಶನ್ ಬರುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಶುಭ ದಿನ.